ಅವರು ಏಕವಚನದಲ್ಲಿ ಮಾತಾಡೋದು ಮತ್ತು ಅವರ ಬಾಯಲ್ಲಿ ಬರ್ತಕ್ಕಂಥ ಮಾತುಗಳು ಅದು ನಮ್ಮ ಸಮಾಜದಲ್ಲಿ ಒಪ್ಪುವಂಥ ಮಾತುಗಳಲ್ಲ. ಸಿದ್ದರಾಮಯ್ಯ ಸಾಹೇಬರು ಅಂದರೆ ಅವರು ಒಬ್ಬ ವ್ಯಕ್ತಿ ಅಲ್ಲ, ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು. ಒಬ್ಬ ಮುಖ್ಯಮಂತ್ರಿನ, ಒಬ್ಬ ಪ್ರಧಾನಮಂತ್ರಿನ, ಒಬ್ಬ ರಾಜ್ಯಪಾಲರನ್ನ, ಯಾರೇ ಆ ಹಂತದಲ್ಲಿ ಬೆಳೆದವ್ರನ್ನ ನಾವು ಮಾತಾಡ್ತಕ್ಕಂಥ ಟೀಕೆ ಟಿಪ್ಪಣಿ ಮಾಡ್ತಕ್ಕಂಥದ್ರಲ್ಲಿ ಸ್ವಲ್ಪ ಸಭ್ಯತೆಯೂ ಇರಬೇಕು. ಭಾಷೆ ಪ್ರಯೋಗ ಮಾಡುವಾಗ ಸರಿಯಾದ ಭಾಷೆಯನ್ನು ಪ್ರಯೋಗ ಮಾಡಬೇಕು. ಅದು ಬಿಟ್ಟು ಏಕವಚನದಲ್ಲಿ ಬೈತಕ್ಕಂಥದ್ದು ಅಥವಾ ಇನ್ಯಾವುದೋ ರೀತಿಯಲ್ಲಿ ಅವೇಳನ ಮಾಡ್ತಕ್ಕಂಥದ್ದು ಅದನ್ನು ಯಾರೂ ಕೂಡ ಸಮಾಜದಲ್ಲಿ ಒಪ್ಪೋದಿಲ್ಲ. ಪ್ರತಾಪ್ ಸಿಂಹ ಅವರು ಏನಾದರೂ ಮಾಡಿ ಸುದ್ದಿಯಲ್ಲಿ ಇರಬೇಕು ಅಂತೇಳಿ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡಿದ ತಕ್ಷಣ ಅವ್ರು ಸ್ವಲ್ಪ ದೊಡ್ಡ ಸುದ್ದಿ ಆಗ್ತದೆ ಅಂತೇಳಿ ಅವರು ಆ ಒಂದು ಮಾರ್ಗ ಇಟ್ಕೊಂಡಿರ್ಬೋದು. ಅದಕ್ಕೆ ನಾನು ರಿಯಾಕ್ಟ್ ಮಾಡಿದ್ರು ಕೂಡ ನಾವು ಸಣ್ಣವರಾಗ್ತೀವಿ. ಇಂಥ ಒಂದು ಕೊಂಕು ಮಾತುಗಳಿಗೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಇರ್ಬೋದು, ಅವ್ರ ಮಗನ ಬಗ್ಗೆ ಇರ್ಬೋದು, ಯತೀಂದ್ರ ಸಾಹೇಬ್ರ ಬಗ್ಗೆ ಇರ್ಬೋದು, ಅವರು ಕೂಡ ಸುಶಿಕ್ಷರಾಗಿರ್ತಕ್ಕಂಥವ್ರು, ಡಾಕ್ಟರ್ ಆಗಿರ್ತಕ್ಕಂಥವ್ರು, ಮೊದಲು ಶಾಸಕರಾಗಿದ್ದವರು, ಈಗ ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದು, ಅವ್ರ ಬಗ್ಗೆನೂ ಗೌರವವಾಗಿ ಮಾತಾಡೋದು ಕಲಿಬೇಕು. ಯಾರನ್ನ ಬೇಕಾದ್ರೂ ಟೀಕೆ ಮಾಡ್ಲಿಕ್ಕೆ ನಿಮ್ಗೆ ಅಧಿಕಾರ ಇರ್ತದೆ, ಆದರೆ ಅವಾಚ್ಯ ಶಬ್ದಗಳನ್ನ ಟೀಕೆ ಮಾಡೋದು, ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡ್ತಕ್ಕಂಥದ್ದು, ಯಾವುದೇ ಸಾಕ್ಷ್ಯಾಧಾರಗಳನ್ನ ಕೊಡದಿರ ಮಾಡ್ತಕ್ಕಂಥದ್ದು, ಅವ್ರ ಆಸ್ತಿ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥದ್ದು, ಅವರು ಸಿದ್ದರಾಮಯ್ಯವ್ರ ಸಾಹೇಬರು ಪುತ್ರ ಅವರು ತೀರ್ಕೊಂಡಿದ್ದು ರಾಕೇಶ್, ಅವ್ರ ಬಗ್ಗೆ ಪ್ರಸ್ತಾವ ಮಾಡೋದು, ಇದೆಲ್ಲವೂ ಕೂಡ ಡಸಂಟ್ ಲುಕ್ ನೈಸ್. ಹಾಗಾಗಿ ನಾನು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದವರು, ಪತ್ರಕರ್ತರಾಗಿದ್ದವರು, ಅವರು ಒಂದು ಸಜ್ಜನಿಕೆ ಹೇಳಿಕೆಗಳನ್ನು ಕೊಡಬೇಕು ಅಂತ ಮನವಿಯನ್ನು ಮಾಡ್ತೀನಿ.